ಇವತ್ತು ನಾನು ಹೇಳ್ತಿರೋ ಕತೆ ಹೆಸರು ರೈತ ಮತ್ತು ಅವನ ಬಿರುಕು ಬಿಟ್ಟಿರೋ ಬಿಂದಿಗೆ. ಒಂದು ದಟ್ಟವಾದ ಕಾಡಿನ ಪಕ್ಕ ಚಿಕ್ಕದೊಂದು ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ರಾಮಣ್ಣ ಅಂತ ಒಬ್ಬ ರೈತ ಇದ್ದ. ಆ ರೈತನ ಜಮೀನಿನ ಹತ್ರ ಒಂದು ಸುಂದರವಾಗಿರೋ ಹೊಳೆ ಹರಿತಾ ಇತ್ತು. ಅವನು ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಹೊಳೆಗೆ ಹೋಗಿ 2 ಮಣ್ಣಿನ ಬಿಂದಿಗೆಗಳಲ್ಲಿ ನೀರನ್ನು ತುಂಬಿಕೊಂಡು ಅದನ್ನು ಒಂದು ಕೋಲಿಗೆ ಕಟ್ಕೊಂಡು ತನ್ನ ಹೆಗಲ ಮೇಲೆ ಇಟ್ಕೊಂಡು ಮನೆಗೆ ನೀರನ್ನು ತರ್ತಿದ್ದ. ಇದು ಅವನ ಪ್ರತಿದಿನದ ಕೆಲಸ ಆಗಿತ್ತು. ಅವನ ಹತ್ರ ಇದ್ದಿದ್ದ 2 ಮಣ್ಣಿನ ಬಿಂದಿಗೆಯಲ್ಲಿ ಒಂದು ಹೊಸದು ಮತ್ತು ತುಂಬ ಚೆನ್ನಾಗಿತ್ತು. ಅದು ಇನ್ನೊಂದು ಬಿಂದಿಗೆ ಸ್ವಲ್ಪ ಹಳೇದಾಗಿತ್ತು ಹಾಗೂ ಅದರಲ್ಲಿ ಚೂರು ಬಿರುಕು ಕೂಡ ಬಿಟ್ಟಿತ್ತು. ಹಳೆ ಬಿಂದಿಗೆಯಲ್ಲಿ ರೈತ ನೀರನ್ನು ತುಂಬಿಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಅದು ಅರ್ಧ ಆಗಿ ಹೋಗಿರ್ತಿತ್ತು. ದಾರಿ ಉದ್ದಕ್ಕೂ ನೀರು ಚಲ್ಕೊಂಡು ಬರ್ತಿತ್ತು. ಒಂದಿನ ಈ ಹೊಸ ಬಿಂದಿಗೆ ಚೆನ್ನಾಗಿತ್ತಲ್ಲ, ಆ ಬಿಂದಿಗೆ ತುಂಬ ಸೊಕ್ಕಿನಿಂದ ಹೇಳ್ತು, ನಾನು ನಿಂತರ ಅಲ್ಲ, ನಾನು ರೈತ ತಗೊಂಬರೋ ನೀರನ್ನು ಸರಿಯಾಗಿ ಮನೆಗೆ ತಗೊಂಬರ್ತೀನಿ, ನಿಂತರ ದಾರಿ ಉದ್ದಕ್ಕೆಲ್ಲ ಚಲ್ಕೊಂಬರಲ್ಲ ಅಂತ ಹೇಳ್ತು. ಬಿರುಕು ಬಿಟ್ಟಿರೋ ಬಿಂದಿಗೆಗೆ ಈ ಮಾತನ್ನು ಕೇಳಿ ತುಂಬ ಬೇಜಾರಾಯಿತು. ಅದಕ್ಕೂ ಸರಿ ಅನ್ನಿಸ್ತು. ಹೌದಲ್ವಾ, ನಾನು ಈ ಥರ ಮಾಡಿದ್ರೆ ರೈತನಿಗೆ ನನ್ನಿಂದ ಏನೂ ಪ್ರಯೋಜನ ಇಲ್ಲ ಅಂತ ಯೋಚನೆ ಮಾಡಿಕೊಂಡು ರೈತನ ಹತ್ರ ಹೋಗಿ ಹೇಳ್ತು, ನೋಡು ರಾಮಣ್ಣ, ನನ್ನಿಂದ ನಿನಗೇನೂ ಪ್ರಯೋಜನ ಇಲ್ಲ. ನಾನು ತುಂಬ ಹಳೆಯವನಾಗೋಗ್ಬಿಟ್ಟಿದ್ದೀನಿ. ನನ್ನನ್ನು ಬಿಸಾಕ್ಬಿಡು. ನೀನು ಯಾವುದಾದ್ರೂ ಹೊಸ ಮಣ್ಣಿನ ಬಿಂದಿಗೆ ತಗೋ, ಅದರಿಂದ ನಿನಗೆ ಪ್ರಯೋಜನ ಆಗುತ್ತೆ ಅಂತ ಹೇಳ್ತು. ಈ ಮಾತನ್ನು ಕೇಳಿದ ರಾಮಣ್ಣ ಜೋರಾಗಿ ನಗೋಕ್ಕೆ ಶುರು ಮಾಡ್ದ. ಅಯ್ಯೋ ಬಿಂದಿಗೆ, ನೀನು ಬಿರುಕು ಬಿದ್ದಿದ್ರೂ ನಾನು ಯಾಕೆ ನಿನ್ನನ್ನು ಬಳಸ್ತಿದ್ದೀನಿ ಅಂತ ನಿನಗಿನ್ನೂ ಗೊತ್ತಾಗ್ಲಿಲ್ವಾ ಅಂತ ಹೇಳ್ದ. ಈ ಮಾತನ್ನು ಕೇಳಿ ತುಂಬ ಆಶ್ಚರ್ಯ ಆಯಿತು. ಬಿಂದಿಗೆ ಕೇಳ್ತು, ಯಾಕೆ ನಿನಗೆ ಹೊಸ ಬಿಂದಿಗೆ ಸಿಗ್ಲಿಲ್ವಾ ಅಂತ. ಅದಕ್ಕೆ ರಾಮಣ್ಣ ಹೇಳ್ದ, ನಾನು ಮನೆಗೆ ಬರೋ ದಾರಿಯಲ್ಲಿ ಹೂಗಿಡಗಳ ಬೀಜನ ಬಿತ್ತಿದ್ದೀನಿ. ನೀನು ಪ್ರತಿದಿನ ದಾರಿ ಉದ್ದಕ್ಕೂ ನೀರು ಚಲ್ಕೊಂಡು ಬರಲಿಲ್ಲ ಅಂದರೆ ನನ್ನ ಗಿಡಗಳು ಇಷ್ಟು ಚೆನ್ನಾಗಿ ಬೆಳೀತಾ ಇರಲಿಲ್ಲ. ನೀನು ಅದಕ್ಕೆ ನೀರು ಸುರಿಸಿಲ್ಲ ಅಂದರೆ ಇಷ್ಟು ದಾರಿ ಉದ್ದಕ್ಕೂ ಹೂಗಳು ಬಿಡ್ತಾ ಇರಲಿಲ್ಲ. ನಾನು ಆ ಹೂಗಳನ್ನು ಮಾರ್ಕೆಟಲ್ಲಿ ಮಾರ್ಕೊಂಡು ಬರ್ತೀನಿ, ಅದರಿಂದ ನನಗೆ ಹಣ ಬರುತ್ತೆ. ಅದಲ್ಲದೆ ಹಬ್ಬ ಹರಿದಿನಗಳು ಇದ್ದಾಗ ಪೂಜೆಗೂ ಕೂಡ ಆ ಹೂವನ್ನು ನಾನು ಉಪಯೋಗಿಸ್ತೀನಿ ಅಂತ ಹೇಳ್ದ. ರೈತನ ಈ ಮಾತು ಕೇಳಿ ಬಿಂದಿಗೆಗೆ ಆಶ್ಚರ್ಯನೂ ಆಯಿತು, ಹಾಗೆ ತುಂಬ ಖುಷಿನೂ ಆಯಿತು. ಖುಷಿ ಹೆಚ್ಚಾಗಿ ಅದು ಅಳೋಕೆ ಶುರು ಮಾಡ್ತು. ಅದಕ್ಕೆ ರೈತ, ನೋಡು, ಬಿರುಕನ್ನು ನೀನು ನಿನ್ನ ದುರ್ಬಲ ಅಂತ ಅಂದ್ಕೊಂಡಿದ್ಯಾ, ಆದರೆ ಅದು ಹೂಗಿಡಗಳಿಗೆ ಶಕ್ತಿಯಾಗಿದೆ ಅಂತ ಹೇಳ್ದ. ಅವತ್ತಿಂದ ಬಿರುಕು ಇದೆ ಅಂತ ಅವಮಾನ ಪಟ್ಕೊಳ್ದೆ ಹೆಮ್ಮೆಯಿಂದ ಅದು ಹೂಗಳಿಗೆ ನೀರು ಚೆಲ್ತಾ ಬಂತು. ಈ ಕಥೆಯಿಂದ ನಾವು ಕಲಿಯೋದೇನೆಂದರೆ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದೊಂದು ದುರ್ಬಲತೆಗಳು ಇದ್ದೇ ಇರುತ್ತೆ. ಅದನ್ನು ನಾವು ಹೇಗೆ ಉಪಯೋಗಿಸ್ಕೋತೀವಿ, ಅದನ್ನು ಉಪಯೋಗಿಸ್ಕೊಂಡು ಬೇರೆಯವ್ರಿಗೆ ನಾವು ಹೇಗೆ ಸಹಾಯ ಆಗೋ ರೀತಿ ಮಾಡ್ತೀವಿ, ಅದು ತುಂಬ ಮುಖ್ಯ. ನಿಮಗೆ ಈ ಕತೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ. ಥ್ಯಾಂಕ್ ಯು.